ಪ್ರತಿಷ್ಠಿತ ದೇವಸ್ಥಾನಕ್ಕೆ ಧಕ್ಕೆ, ಅರ್ಚಕರ ಗಲಾಟೆ, ಪೊಲೀಸರ ಕಣ್ಣಾಮುಚ್ಚಾಲೆ. ಅದು ಪ್ರತಿಷ್ಠಿತ ದೇವಸ್ಥಾನ ಶಾಂತಿ ಸಮಾನತೆ ಬಗ್ಗೆ ಬೋಧನೆ ನೀಡಬೇಕಿದ್ದ ದೇವಸ್ಥಾನದ ಅರ್ಚಕರ ಗಲಾಟೆ ಸುತ್ತಮುತ್ತಲಿನ ಭಕ್ತಾದಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಹೌದು, ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಯಲ್ಪಾರಟ್ಟಿ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದ ಅರ್ಚಕರ ಜಮೀನು ವ್ಯಾಜ್ಯಕ್ಕೆ ಗ್ರಾಮಸ್ಥರು ಬೇಸತ್ತು ಹೋಗಿದ್ದಾರೆ. ಕಳೆದ 15 ದಿನಗಳಿಂದ ಮತ್ತೆ ಗಲಾಟೆ ಶುರುವಾಗಿದ್ದು, ಪೊಲೀಸರ ಮಧ್ಯಸ್ಥಿಕೆ ಮಧ್ಯೆಯೇ ಪ್ರಚೋದನಕಾರಿ ಅಂಶ ಬೆಳಕಿಗೆ ಬಂದಿದೆ. 2 ಕುಟುಂಬಗಳ ಗಲಾಟೆ ಹಿನ್ನೆಲೆ ಇಡೀ ರಾತ್ರಿ ಪೊಲೀಸ್ ಬಂದೋಬಸ್ತ್ ಇದ್ದರೂ ರಾತ್ರಿ ಪೊಲೀಸರ ಮುಂದೆಯೇ ವ್ಯಾಜ್ಯವಿರುವ ಸ್ಥಳದಲ್ಲಿ ಅಂಗಡಿ ನಿರ್ಮಾಣದ ವಸ್ತುಗಳ ರವಾನೆ ಮಾಡಲಾಗಿದೆ. ವ್ಯಾಜ್ಯವಿರುವ ಗದ್ದೆಯಲ್ಲಿನ ಬೆಳೆ ನಾಶ ಮಾಡಿರುವ ಘಟನೆಗಳು ನಡೆದರೂ ಪೊಲೀಸರು ಇಬ್ಬರ ವಿರುದ್ಧ ಕ್ರಮ ಕೈಗೊಳ್ಳದೇ ಇರುವುದು ನಿಜಕ್ಕೂ ದುರಂತ. ಬ್ಯಾರೆದಾರ್ದೇನಿಲ್ಲ ರೀ, ನಾವು ಅಲ್ಲಿ ನಮ್ಮ ಜಮೀನ್ದಾಗ ನಾವು ಶೆಡ್ ಹಾಕೋಬೇಕಂತ ಹೋದಾಗ್ರಿ ಈಗ ಬಂದು ನಮ್ಮೆಲ್ಲ ಹಲ್ಲೆ ಮಾಡೋದು. ನಿಮ್ದೇನು ಪೇಪರ್ಸ್ ಅದಾವು, ನೀವೇನು ಇಲ್ಲಿ ಎಷ್ಟು ವರ್ಷದಿಂದ ಅದ ರೀ ಅಂತ ಹೇಳಿಸಿಂದ ನಮ್ಮೆಲ್ಲ ಹಲ್ಲೆ ಮಾಡೋದು, ನಮ್ಮೆಲ್ಲ ಬಿಡ್ಯಾಕೆ ಬರತ್ತಾರ ಅವ್ರು. ಯಾರು ರೀ? ಅವರ ಮತ್ತೊಬ್ರು ಕಾನಪ್ಪ ಸಿದ್ದಪ್ಪ ಹೊಡಿರ್ತದ ರೀ, ಅವ್ರದ್ದೆಲ್ಲ ಟೀಮ್ ಐತ್ರಿ ಅಂದ್ರಿ. ಆ ಟೀಮ್ ತೊಗೊಂಡು ದನಿಗೆ ಮಾಡಿದ್ರಿ, ರಾತ್ರಿ ಬಂದು ದಾಂಧಲೆ ಮಾಡಿದ್ರಿ. ಈಗ ಮುಂಚೆ ಒಂದು 2 ತಿಂಗಳ ಸನಿಯನ್ನು ಬತ್ರಿ. ಆಗಾದ್ರೂ ಬಂದು ರಾತ್ರಿ ಕರೆಂಟ್ ತೆಗಿಸಿ ಮಾಡಿ ನೈಟ್ ಎಲ್ಲ ಥರ ಮಂದಿನ ಕರ್ಕೊಂಡು ಜನ ಕರ್ಕೊಂಡು ರಾತ್ರಿ ಬಂದು ದನಿಗೆ ಮಾಡ್ಯಾರಿ. ಬಂದು ಕಿಶನ್ದ ದೇವಸ್ಥಾನದ್ದು CC ಕ್ಯಾಮ್ರಾ ಹೊಡಿದು ಮಾಡೋದು ಎಲ್ಲ ಥರ ಮಾಡಿ ಅಂದರೆ ದನಿಗೆ ಮಾಡಿ ಇದು ಮಾಡ್ಯಾರಿ. ಯಾವ ಕಾರಣಕ್ಕೆ ಮಾಡ್ತಾರೆ? ಏನು ಹಳೆ ವೈಷಮ್ಯ ಅಂದ್ರೆ ಏನು ಹೇಳ್ತೀರಿ? ಹಳಿ ವೈಷಮ್ಯ ಅಂದ್ರೆ ಈ ಜಮೀನ ನಮ್ದಿದ್ರು ಅವರ ನಮ್ದೈತೆ ತಿಳಿಸಿಂದ ನಮ್ಮೇಲೆ ಹಲ್ಲೆ ಮಾಡತ್ತಾರ ರೀ. ಆ ಜಮೀನು ಪೇಪರ್ ಸುತ್ತ ಎಲ್ಲ ನಮ್ಮನದಾವ ರೀ. ಆಲ್ರೆಡಿ ಹೈಕೋರ್ಟ್ ಸ್ಟೇನು ಐತ್ರಿ ಉತ್ತಾರದಾಗ. ಸ್ಟೇ ಇದ್ರೂ ಬಂದು ರಾತ್ರಿ ಬಂದು ದನಿಗೆ ಮಾಡಿದ್ರಿ, ಕಲ್ಲು ಹಟ್ಟುದ್ರಿ, ಮನೆ ಒಳಗೆ ಕಲ್ಲು ಹಟ್ಟುದ್ರಿ, ಬಂದು ನಮ್ಮೆಲ್ಲ ಹಲ್ಲೆ ಮಾಡಿದ್ರಿ. ಈ ರೀತಿ ಮಾಡ್ಕೊತ ಹೊಂಟಾರ ಅವ್ರು. ಆ ಗೊಂಜಾಳ ಅದು ನಮ್ಮದ ರೀ. ನಾವು ಪತ್ರ ಶೆಡ್ ಹಾಕಂತ ನಾವು ಹೋಗಿದ್ವಿ ರೀ. ಯಾಕೆ ನೀವು ಇಲ್ಲಿ ಬಂದು ಇದು ಮಾಡ್ತಾರೆ ತಿಳಿಸಿ ನಮ್ಮೆಲ್ಲ ಬಂದು ಹಲ್ಲೆ ಮಾಡತ್ತಾರೆ. ಗೊಂಜಾಳ ನಾಟಿಗೆ ಮಾಡಿದ್ವಿ ರೀ. ಮನೆ ಮಳೆಯಾದ ಬಳಕ ಮೊದಲಿಂದ ನಾವು ಉತ್ತಾರದಾಗ ಹೋದಿವ್ರಿ, ಕಬ್ಜಾದಾಗ ಹೋದಿವ್ರಿ. ಮೊದಲಿಂದ ಏನು ಯಾವಾಗ ಉತ್ತಾರ ಬಂದತ್ಲಿ ಅವಾಗಿಂದ ನಾವು ಹೋದೆವು. 1921ರಿಂದ ನಾವು ಹೋದೆವು. ಈಗ ಗೊಂಜಾಳ ನಮ್ಮದ ಇದನ್ನು ಮಾಡಕ್ಕೆ ಬಂದಿರು, ಕಟಾವು ಮಾಡಕ್ಕೆ ಬಂದಿರು. ಅದಕ್ಕೆ ನಾವು ಡಿಪಾರ್ಟ್ಮೆಂಟ್ದವ್ರಿಗೆ ಹೇಳಿದ್ವು, ಅಂತ ಗೊಂಜಾಳ ಎಲ್ಲ ನಾಶ ಮಾಡ್ಯಾರು. ನಾವು ಬರುಟಿಗೆ ನಾವು ಹೊರಗಡೆ ಇದ್ದು, ಬರುಟಿಗೆಲ್ಲ ಗೊಂಜಾಳ ನಾಶ ಮಾಡ್ಯಾರು. ಎಲ್ಲ ಕಬ್ಜಾ ಮಾಡಕ್ಕೆ ಬಂದಿರು ಅವ್ರು. ಲಗಮಣ್ಣ ಬಾಳಪ್ಪ ಒಡೆಯರ ಮತ್ತು ಸಿದ್ದಪ್ಪ ಬಾಳಪ್ಪ ಒಡೆಯರ ಅಂತ ಯಲ್ಲಪ್ಪ ಕಾನಪ್ಪ ಒಡೆಯರ, ಸಂಜು ಕಾನಪ್ಪ ಒಡೆಯರ, ಇವರೆಲ್ಲ ನಮ್ಮ ಅಪೋಸಿಟ್ದವ್ರ. ಇವರ ಇನ್ನೂ ಅದರ್ಸ್ 30 ಜನ 40 ಜನ ಇದ್ರಿ. ಅವರೆಲ್ಲ ಬಂದು ನಮ್ಗೆ ಗೊಂಜಾಳ ಕಟಾವು ಮಾಡ್ಯಾರ ಇವತ್ತು. ಅದಕ್ಕೆ ನಮಗೆ ನ್ಯಾಯವನ್ನು ರಾಜ್ಯ ಸರ್ಕಾರ ಕೊಡಬೇಕು. ಇಲ್ಲ, ಯಾವ ಕಾರಣಕ್ಕಾಗಿ ಬಂದವ್ರು? ಯಾವ ಕಾರಣಕ್ಕೆ ಏನಿಲ್ಲ ರೀ. ನಮ್ದು ಹಳೆ ಏನಿಲ್ಲ. ನಮ್ಗೆ 15 ಎಕರೆ ಐತ್ರಿ, ಅವ್ರಿಗೆ 15 ಎಕರೆ ಐತ್ರಿ. ನಮ್ಮ 15 ಎಕರೆ ಅದ, ನಮ್ಮ ಅಂತ ಅವ್ರಿಗೆ ಜಮೀನು ಬೇಕಂತಾರೆ. ಇಲ್ಲ, ಈ ಜಮೀನಿಗೆ ಏನಾದ್ರು ಸ್ಟೇ ಅದೈತೇನ್ರಿ ಸರ್? ಇಲ್ಲ, ಏನಿಲ್ಲ. ಅಂದ್ರೆ ಯಥಾ ಪ್ರಕಾರ ಇರತ್ತೆ. ನಾವು ಆಲ್ರೆಡಿ ಕಬ್ಜಾದಾಗ ಇದೀವ್ರಿ. ನಾವು ಆಲ್ರೆಡಿ ಉತ್ತಾರದಾಗ ಹೋಗಿದ್ವಿ. ಎಲ್ಲ ಡಾಕ್ಯುಮೆಂಟ್ ಇದಾವ್ರಿ. ಎಲ್ಲ ಅಂಗಡಿ ಎಲ್ಲ ನಮ್ಮ ಡಾಕ್ಯುಮೆಂಟ್ಸ್ ಇದಾವ್ರಿ. ಇದ್ದಾಗಲೂ ಬಂದು ನಮಗೆ ಗೊಂಜಾಳ ಹೊಡೆದಾಟದಾಗ ಯಾರಿಗಾದ್ರು ಏನಾದ್ರು ಆಗೈತಿ. ಕಾರಿಯಿಂದ ಬಡ್ದಾರ್ರಿ. ಪತ್ರಾಸ ತಂದು ಅಲ್ಲಿ ಗುಡಿಸ್ನಾಗ ಕಾಲಿಗೆ ಹೆಣ್ಮಕ್ಳಿಗೆಲ್ಲ ತುಚ್ಚ, ಅವ್ರು ಹೆಣ್ಮಕ್ಳನ್ನ ಎಳ್ದಾಗ ಬಡ್ದಾರ್ರಿ. ಅವ್ರೆಲ್ಲ ಆಸ್ಪತ್ರೆ ಒಳಗೆ ಅದಾರನ್ರಿ? ಎಲ್ಲ ನಾರ್ಮಲ್ ಹಾಸ್ಪಿಟಲ್ದಾಗ. ನೀವು ಕಂಪ್ಲೇಂಟ್ ಅದೇನು ಮೇಡನ್ರಿ? ಕಂಪ್ಲೇಂಟ್ ಮಾಡಕ್ಕೆ ಹೊಂಟ ಅದು MLC ಆದ್ರೂ ಕಂಪ್ಲೇಂಟ್ ಆಗೈತೆ ರೀ. ತಮ್ಮ ಹೆಸರು ರೀ? ಮಲ್ಲಿಕಾರ್ಜುನ. ಇಲ್ಲಿ ಎಷ್ಟು ಐತ್ರಿ ಹೊಲ ರೀ? 7 ಎಕರೆ 16 ಗುಂಟೆ ಐತ್ರಿ. ಅದ್ರೊಳಗೆ ಅರ್ಧ ನಮ್ಮ ಅರ್ಧದ್ರೊಳಗೆ ಅವ್ರು ಅವರು ನಿಮ್ಮ ಅಂತಂಬ್ರಿ? ಹಾಂ, ತಮ್ರಿ ಹಾಲು ಹೊಡೆದ